ಜನ್ಮ ಬೇಡವೋ ಪ್ರಾಣ ಸಮಸ್ತವು ನೀನೇ ಕೃಷ್ಣ 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 ಪ್ರಾಣ ಸಮಸ್ತವು ನೀನೆ ಕೆದರಿದೆನ್ನ ಕೇಶರಾಶಿ ದುರುಳರಿದೆಯ ರಕ್ತಮಯ ಕಾಲ ಸರ್ಪದಂತೆ ಹೆಡೆ ಚಾಚಿ ನಿಂತಿದೆ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಎಂದಿಗೆ ನೀ ಇಂಗಿಸುವೆಯೋ ತಂಗಿಯ ಭಂಗವ ಎಂದಿಗೆ ನೀ ಇಂಗಿಸುವೆಯೋ ತಂಗಿಯ ಭಂಗವ ಓ ದೀನ ಬಾಂಧವ ಜ್ಞಾನದಯಾ ಪಾಂಚಾಲಿ ಪತಿಗಳೈವರ ಪಂಥ ಸರಿಸೆ ಪತಿಗಳೈವರ ಪಂಥ ಸರಿಸೆ ಘೋರ ಕಾನನದ ನಡುವೆ ವೀರನಾರಿಯ ತೆರೆದೆ ವೀರನಾರಿಯ ತೆರೆದೆ ವನವಾಸಂಗಳನ್ನು ಕಳೆದು ಈ ಪರಿಯ ಚಿಂತೆ ಇದು ತರವೆ ನಿನಗೆ ದೇವಿ ದ್ರೌಪದ
ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯ ಸೈರಿಸುತ್ತ ಪವಲಲನ ಮಣಿಯ ಸೈರಿಸುತ್ತ ಪವಲಲನ ಮಣಿಯ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯ ಪಂಚಪಾಂಡವರ ಅರಸಿಯನಿಸಿ ದೇವಿ ದ್ರೌಪದ ದೇವಿ ದ್ರೌಪದ ಪಂಚಪಾಂಡವರ ಅರಸಿಯನಿಸಿ ಪಂಚಪಾಂಡವರ ಅರಸಿಯನಿಸಿ ಪಂಚಪಾಂಡವರ ಅರಸಿನೆನಿಸಿ ಪಂಚಪಾಂಡವರ ಅರಸಿನೆನಿಸಿ ಮನದೋಳಿ ಪರಿ ದುಃಖಿಪುದು ತರವೇ ಮನದೋಳಿ ಪರಿ ದುಃಖಿಪುದು ತರವೇ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಪಾಂಚಾಲಿ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರ್ಪದು ಯಮಗೆ ಅಪಕೀರ್ತಿಯು ಕೇಳು ಬರ್ಪದು ಯಮಗೆ ಅಪಕೀರ್ತಿಯು ಕೇಳು ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯ ಸೈರಿಸುತ್ತ ಪವಲಲನ ಮಣಿಯ ಸೈರಿಸುತ್ತ ಪವಲಲನ ಮಣಿಯ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಪಾಂಚಾಲಿ ಹಿಂದೆ ನಡೆದು ಹೋದ ಘಟನೆಗಳನ್ನೇ ಅನುದಿನವೂ ನೆನೆದು ನೀನೇಕೆ ಈ ರೀತಿ ದುಃಖಿಸುತ್ತಿರುವೆ? ನಿನ್ನ ಬಹುದಿನಗಳ ಬಯಕೆಯು ಈಡೇರುವ ಕಾಲವು ಸನ್ನಿಹಿತವಾಗಿರುವುದು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬಹುಬೇಗ ಈಡೇರುವುದು. ನಿನ್ನ ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ. ಶಾಂತಿ. ಅಣ್ಣ ಧರ್ಮನಂದನ, ಶಾಂತಿ ಎಂಬ ಧರ್ಮದ ಸಂಕೋಲಿನಲ್ಲಿ ಸಿಲುಕಿ ನೊಂದಿದೆ ಈ ನನ್ನ ಮನ. ಕೌರವ ಕುನ್ಯಗಳ ಕಾಪಟ್ಯಕ್ಕೆ ಬಲಿಯಾಗಿ ನನ್ನ ಹೃದಯದ ಕ್ರೋಧ ಜ್ವಾಲೆಯು ಪ್ರಜ್ವಲಿಸುವಂತೆ ಮಾಡಿದೆ. ಹಿಂದಿನ ನಮ್ಮ ಮೇಲಾದ ದುರ್ಘಟನೆಗಳು ಸಹೋದರರನ್ನು ಬಾಲ್ಯದಿಂದಲೂ ಬಡತನದ ಬೇಗೆಯಲ್ಲೇ ಬೇಯುವಂತೆ ಮಾಡಿದ ಆ ಅಂಧಪಿತನ ಮಕ್ಕಳ ಮೇಲೆ ನನ್ನ ಸೇಡಿನ ಪ್ರತೀಕಾರ ತೀರಿಸಿಕೊಳ್ಳಲು ಹೊರತು ಎಂತಹುದು ಶಾಂತಿ. ಕುಲಸತಿ ಪಾಂಚಾಲಿಯಂ ಸಭೆಯೆಲ್ಲ ತರಿಸಿ ವಸ್ತ್ರಾಪಕರಣವಂ ಗೈದ. ಕುಲಸತಿ ಪಾಂಚಾಲಿಯಂ ಸಭೆಯೆಲ್ಲ ತರಿಸಿ ವಸ್ತ್ರಾಪಹರಣವಂ ಗೈದು ಸಾಧ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ. ಆ ದುರುಳ ಕೌರವನಂ
ಲೋಕ ಭೀಕರವಾಗಿ ಬದುಕುವೆನು. ಘೋರ ಸಮರಾಂಗಣದಿ ಭ್ರಾತೃಗಳನ್ನು ಬಾಂಧವ್ಯದ ನೆಪದಲ್ಲಿ ಬೆಸೆಯಲು ಕರೆಯಿಸಿ ಮೋಜಿನ ನಾಟಕವಾಡಿ ಕಪಟ ದ್ಯೂತ ಏರ್ಪಡಿಸಿ ಶಕುನಿಯ ಕಪಟತನದ ಮಾಯಾ ದಾಳಗಳಿಂದ ನಮ್ಮನ್ನು ಸೋಲಿಸಿ ನಮ್ಮ ಸಿರಿಯನ್ನು ಕಬಳಿಸಿ ಏ ನಮ್ಮ ದೃಪದ ರಾಜಸುತೆ ಕೃಷ್ಣೆಯನ್ನು ಆ ದುಷ್ಟ ದುಶ್ಯಾಸನನು ಅಂದು ತುಂಬಿದ ರಾಜ್ಯಸಭೆಗೆ ಮುಡಿ ಹಿಡಿದು ಎಳೆತಂದು ಏಕವಸ್ತ್ರಳಾದ ಯಾಗ್ರ ಸೇನೆಯನ್ನು ನಿರ್ವಸ್ತ್ರನಾಗಿ ಮಾಡಲೆತ್ನಿಸಿದಾಗ ಕೈಲಾಗದ ಹೇಡಿಗಳಂತೆ ತಲೆ ತಗ್ಗಿಸು ಕುಳಿತಾಗಲೂ ಶಾಂತಿ. ಈಗಲೂ ಅದೇ ನುಡಿ. ವೈರಿ ಗುರುಕುಲದ ಮರನು ವಧಿಸುವೆನು, ವೈರಿ ಕುರುಕುಲದ ಮರನು ವಧಿಸುವೆನು, ಸಿರಿಯಿಮ್ಮೆರೆದು ದುರಹಂಕಾರದಿ, ಸಿರಿಯಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಬರು ಸೊಕ್ಕಿ ನಿಮ್ಮೆರವ ವೈರಿ ಕುರುಕುಲದ ಮರನು ವಧಿಸುವೆನು. ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳಂ ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯ ಬಯಟಗಿದ ರಕ್ಕಸರಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯ ಬಯಟಗಿದ ರಕ್ಕಸರಂ ಲೆಕ್ಕಿಸದೆ ಹೊಕ್ಕಡಗಿಸಿ ಮಣ್ಣುಕ್ಕಿಸದಿರುವ ನೆರಳದೊಳಗೆ ಲೆಕ್ಕಿಸದೆ ಹಕ್ಕಡಗಿಸಿ ಮಣ್ಣುಕ್ಕಿಸದಿರುವ ನೆರಳದೊಳಗೆ ಸಭೆಯೊಳು ಪತ್ನಿಯ ಗರ್ವದ ಜರಿದ ಸಭೆಯೊಳು ಪತ್ನಿಯ ಗರ್ವದ ಜರಿದ ದುರ್ಮೂರ್ಖರವರೆಲ್ಲರಿಗೂ ವೈರಿ ಕುರುಕುಲದ ಮರನು ವಧಿಸುವೆನು, ಸಿರಿಯಿಮ್ಮೆರೆದು ದುರಹಂಕಾರದಿ, ಸಿರಿಯಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲು ಸೊಕ್ಕಿ ನಿಮ್ಮೆರವ ವೈರಿ ಕುರುಕುಲದ ಮರನು, ಕುರುಕುಲದ ಮರನು ಸಿಗಿದು ಸಹೋದರ ಭೀಮಸೇನ, ಗಿರಿ ಕಂದಕಗಳು ಆಶಿಸುವ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅತಿಹೀನ ದಾಸತ್ವದಲ್ಲಿ ತಲೆಮರೆಸಿ ಕಳೆದ ವಿರಾಟನ ಮನೆಯ 1 ವರ್ಷ ಅಜ್ಞಾತವಾಸ, ಯಾವ ಪಾಪಕ್ಕೂ ತಲೆಯೊಡ್ಡದ ಈ ನಮ್ಮ ಸುಮಕೋಮಲೆ ದ್ರೌಪದಿಯು ಅನುಭವಿಸಿದ ಕಷ್ಟ ಕ್ಲೇಶಗಳನ್ನು ಕಣ್ಣಾರೆ ಕಂಡು ಸಹ ಇನ್ನೂ ಶಾಂತಿಯ ಮಾತನಾಡ್ತಿರುವೆ ಧರ್ಮಜ, ಶಾಂತಿಯ ಮಾತುಗಳು. ನೀನು ಶಾಂತಿಯ ಮಂತ್ರ ಜಪಿಸುತ್ತಲೇ ಇರು. ಅಂದು ನಾನು ಮಾಡಿದ ಪ್ರತಿಜ್ಞೆಯ ಸಣ್ಣ ಪ್ರತಿಕಾರಕ್ಕಾಗಿ ಆತರಿಯುತ್ತಿರುವೆನು. ರಣಾಂಗಣದಲ್ಲಿ ಕಂಗಣ್ಣು ತೆರೆದು ನಿಲ್ಲದಿರುವ ಈ ರಕ್ತಾಕ್ಷಿ ಪಾಂಚಾರ್ಯ ತೆರೆದ ಹೆಬ್ಬಾಯಿಗಾಗಿಸುವೆ ಆ ಕೌರವ ಕುಮ್ಮತ್ತಿಗಳ ರಕ್ತ ಮಾಂಸದ ಸದೌತನವ. ಸಹೋದರ, ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯೊಳಿರಲು ಬಿಡುವೆನೆ. ಬೇಡ ಸಹೋದರ, ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯೊಳಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ, ರಣದಳವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದ ಕೊಳ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗರಿಗಳು ಕುಟ್ಟಿಕೊಳ್ಳುವೆ. ಗರ್ವದ ತೊಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗರಿಗಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಗರಿಗಳಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ
ಕಾಣದಿರುವರೇ ಬೇಡ ಸಹೋದರ, ಶಾಂತನಾಗು ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ತಿರುಮುಡಿ ಶಾಪವೋ, ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು. ಗುರು ಸಂಜಾತರ ನರಳಿಸದಿರುವುದೇ, ತಾಳಿದವರು ಮುಂದೆ ಬಾಳಿಗರು ಎಂಬ. ಭೀಮಾ ಅನುಜ, ತಾಳಿದವರು ಮುಂದೆ ಬಾಳಿಗರು ಎಂಬ. ತಾಳಿದವರು ಮುಂದೆ ಬಾಳಿಗರು ಎಂಬ. ಹಿರಿಯರ ವಾಣಿಯ ಮರೆಯುವುದನುಚಿತ. ಹೌದು ಸಹೋದರ, ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವೆನೆಂದು ಹೇಳಿರುವರು. ಇನ್ನೇನು ರಾಜಸಭೆಗೆ ಪರಮಾತ್ಮನೇ ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ತಮ್ಮ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದೇವ. ವಿಜಯಶಾಲಿ ಹಾಗೆ ಪಾಂಡುಪುತ್ರರೇ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ಇಂದಿಗೆ ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ಹೇ ದೇವದೇವ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದಾಗುವ ಪ್ರಯೋಜನವಾದರೂ ಏನು ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ, ಧರ್ಮನಂದನ, ಸಮರವನಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರಧಲಿ. ಒಂದು ಬಾಂಧವರ ರಕ್ತದಿಂದ
ಪವಿತ್ರ ಭೂಮಾತೆಯನ್ನು ನಾ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯಂ ವೀಕ್ಷಿಸೇ ಸಹಿಸೆನೆ ದಿಠದಿ ಎರಡು ಸಂದಿಗೆ ಹಾಪತ್ ಬಂಧುವೆ ಇದೋ ಕರ ಮುಗಿದು ಬೇಡುವೆನೋ ಕೃಷ್ಣ ಕರ ಮುಗಿದು ಬೇಡುವೆನೋ ಕೃಷ್ಣ ಧರ್ಮನಂದನ ಕಾಳಗ ಗೈವೋಧೋ ಅಸಮತವೇ ನಗೆ ಕಾಳಗ ಗೈವೋಧೋ ಅಸಮತವೇ ನಗೆ ಕಾಡಿಸಬೇಡ ಬೇಡುವೆ ದೇವಾ ಕಾಡಿಸಬೇಡ ಬೇಡುವೆ ದೇವ ಕದನದಿಂದೊದಗುವ ಸಂಧಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಕದನದಿಂದೊದಗುವ ಪಾಪದ ಫಲ ಬೇಡ ಕದನದಿಂದೊದಗುವ ಪಾಪದ ಫಲ ಬೇಡ ಕದನವು ಬೇಡ ಓ ದೇವ ಓ ದೇವ ಕದನವು ಬೇಡ ಓ ದೇವ ಕೃಷ್ಣ ಕೃಷ್ಣ ಪರಮಾತ್ಮ ಈ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸರ್ವ ರೀತಿಯಿಂದಲೂ ಸಂಧಿಗಾಗಿ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಆ ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ, ನಮ್ಮಗಳ ಅಭಿಮತ, ನಮ್ಮ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನನ್ನನ್ನು ಭದ್ರವಾಗಿ ಬಂಧಿಸಿದೆ. ಛೇ, ಧಿಕ್ಕಾರ ನನ್ನ ಜನ್ಮಕ್ಕೆ. ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆ ಸರಿ. ಇನ್ನು ಅರ್ಜುನ, ವಾಸುದೇವ,
ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನು ಸಜೀವವಾಗಿ ಏಕೆ ಕೊಲ್ಲುವುದು? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಸುಡಬೇಕು ನಮ್ಮ ಈ ಜನ್ಮವನ್ನು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೆ ಒಪ್ಪಿಕೊಂಡ ಮೇಲೆ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮಕ್ಕಿನ್ನಳಾಗಿರಬೇಕು. ನಿನ್ನ ಪತಿಗಳ ಅಭಿಪ್ರಾಯವೂ ನಿನಗೂ ಧರ್ಮಸಮ್ಮತವೇ ತಾನೇ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದೆ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ, ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಕರತಟ್ಟಿ ಕೇಕೆ ಮೆರೆದು ತುರುವಿಗೆ ಕೈ ಚಾಚಿ ವಜ್ರಾಪಹರಣ ಒಗೈದು ಕರತಟ್ಟಿ ಕೇಕೆ ಮೆರೆದು ತುರುವಿಗೆ ಕೈ ಚಾಚಿ ವಜ್ರಾಪಹರಣ ಒಗೈದು ಬೆತ್ತಲೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆನಿಸಿದರು. ಬೆತ್ತಲೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆನಿಸಿದರು. ನೆರೆದಾಸ ಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಕೈ ಹಿಡಿದ ಪತ್ತಿಯನ್ನು ವಜ್ರ ವೈಡೂರಿಗಳ ಪರಿಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ. ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ಮಹಾ ದೋರ್ಧಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಪಾಂಚಾಲಿ, ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಭಭ, ದಶನಾಮಧೇಯ ಪರಮವೀರ. ನಿನಗೆ ಈ ಗಾಂಧೀವ ಬೇರೆ ಕೇಡು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳಗನ್ನು ತೊಟ್ಟುಕೋ. ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೇರಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆ ನೀರೇ ಪ್ರಾಣ ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ?
ಈಕೆಯ ಅಭಿಪ್ರಾಯ ಬೇರೆ ಆಯ್ತೆಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸುದೇವ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ವಿರುಮುಡಿಯ ಕಟ್ಟುವೆನ್ನೆನುತಂ ಗದಗದಾ ಜಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತಂ ನುಡಿದೆಯೋ ನೀನಂದು ಢಂಬದ ನುಡಿಯ ಬಾಬಾ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳ್ಳಿಯೋ ಕುಟುಂಬ ಮನೋಹರ. ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪದ ಕುಹಕ ಕಂಠದ ಕರುಳಿರುವ ಬಿರುನುಡಿ. ಕಣ್ಣೀರ ಗರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯೇ ಹೆಂಡರುಗಳ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯಂತರಿಸುವೆನು. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿಗಳು ಸಮುದ್ರವ ಸೆಳೆದು ತರುವೆನೋ ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನದ ಒಡಲ ಕುಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ. ದೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ, ಪಡದಿರು ನೀ ವ್ಯತೆಯ ನರಕ ಮರ್ಧನ. ಕೇಳಿನ್ನ ಕಡೆಯ ಅಭಿಪ್ರಾಯ. ಬಲಚೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ರಣಕ್ಕೆ ತಲೆಗಳನ್ನು ಕೊಟ್ಟಿ ಹೆಣಗಳನ್ನು ಕೆಳಗಿರಣದಾಗ ಮುಗಿಸಿಕೊಳ್ಳುವೆ. ಬಲಚೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ರಣಕ್ಕೆ ತಲೆಗಳನ್ನು ಕೊಟ್ಟಿ ಹೆಣಗಳನ್ನು ಕೆಳಗಿರಣದಾಗ ಮುಗಿಸಿಕೊಳ್ಳುವೆ. ರಣದಾಗ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಕಾರ್ಮೋಳದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭಾರ್ಗರವ ಕಾರ್ಮೋಳದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿ ಮೆರವ ಕುರುವರದ ಕಾಲ್ಗಳ ಪಿಡಿದು ದರ್ಪದಿ ಮೆರವ ಕುರುವರದ ಕಾಲ್ಗಳ ಪಿಡಿದು ಗಿರಗಿರನ ಗಿರಗಿರನ ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಬಲಚೋನ್ನತೆಯ ಕುಲ ಹೇಟಿಗಳನ್ನು ಸೆಳೆತಂದು ರಣಕ್ಕೆ ತೊಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಳ ರಣದಾಗ ಮುಗಿಸಿಕೊಳ್ಳುವೆ. ಬಲಚೋನ್ನತೆಯ ಕುಲ ಹೇಟಿಗಳನ್ನು ಸೆಳೆತಂದು ರಣಕ್ಕೆ ತೊಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಳಗಿ ರಣದಾಗ ಮುಗಿಸಿಕೊಳ್ಳುವೆ. ರಣದಾಗ ಮುಗಿಸಿಕೊಳ್ಳುವೆ. ದುಷ್ಟದಾಯಾದಿಗಳಾದ ಕೌರವರ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೌತಣವನ್ನು ಮಾಡದೆ ಬಿಡಿ. ವಾಸುದೇವ, ಮಾಧವ, ಮುಕುಂದ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಆರುಣಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಟ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ. ಪಾಲಾಕ್ಷನಂ ಮೆಚ್ಚಿಸಿ
ಪಡೆದೆನೆ ಪಾಶುಪತಸ್ತವ ಬಾಳಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಸ್ತವ ವಿಧ ವಿಧ ಪ್ರಯೋಗದಿಂ ಗಳಿಸಿದೆ ನಾ ವಿಜಯನೆಂಬ ಬೆಸರ ಹರಿಗಳ ತಲೆಯಲ್ ಅನಿತೋತ್ಸಾಹದಿಂದಿಹ ಹರಿಗಳ ತಗೈಯಲ್ ಅನಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಪುದು ತರವೆ ಧರ್ಮ ಜಗ ಕೃಷ್ಣ ಕೃಷ್ಣ ಪರಮಾತ್ಮ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚರಣಾತ್ಮಕವಾಗಿ ನಿಲ್ಲಬೇಕಾದರೆ ಯುದ್ಧವು ನಡೆದೇ ತೀರಬೇಕು. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಾಹ್ಯದಲ್ಲಿ ಸಡ್ಡಿಗೆ ಒಪ್ಪಿಕೊಂಡರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿರುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಹರಿ ಸಾರ್ವಭೌಮನಿಲ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣ ಹರಿ ಸಾರ್ವಭೌಮನಿಲ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣದಿಂಪಾಲಿಸೆಯ ಕೃಷ್ಣ. ಕಾನನದ ವಾಸಗಳು ಏನೆಲ್ಲ ಅನುಭವಿಸಿದೆವೋ ಕಾನನದ ವಾಸಗಳು ಏನೆಲ್ಲ ಅನುಭವಿಸಿದೆವೋ ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯೋ ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯೋ ಹರಿ ಸಾರ್ವಭೌಮನಿಲ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣದಿಂಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ ಹರಿ ಸಾರ್ವಭೌಮನಿಲ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣದಿಂಪಾಲಿಸೆಯ ಕೃಷ್ಣ. ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡಬೇಕುಂದ. ಆಗಲಿ ಧರ್ಮನಂದನ. ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಪ್ರತಿಕಾರ ತೀರಲೇಬೇಕು.
ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಅಣ್ಣ, ಸಹೋದರಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಸಹೋದರಿ, ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ನಿನ್ನನು ಪುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಬರವನೆ ನಿನ್ನನು ಪುರವೈರಿ. ನೀನ ಸುನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನೀನ ಸುನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮಯಳಿ ಹೇಗಾಗಿಯೇ ಮರೆತಿಯೇ ವಿಶ್ರಾಂತಿ. ಹೌದು ಸಹೋದರಿ, ನಿಮ್ಮಯಳಿ ಹೇಗಾಗಿಯೇ ಮರೆತಿಯೇ ವಿಶ್ರಾಂತಿ. ಹೃದಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ತಂಗಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ತತ್ಫಲಾಂಚನವ ದರ್ಪವ ಮುರಿಯುತ್ತೆ ಕವಿಧ್ವಜವ ದಿಗ್ಗುತ ಎದಿ ಮೆರೆಸುತ್ತೆ. ಸತ್ಫಲಾಂಚನವ ದರ್ಪವ ಮುರಿಯುತ್ತೆ ಕವಿಧ್ವಜವ ದಿಗ್ಗುತ ಎದಿ ಮೆರೆಸುತ್ತೆ. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸದೆಯೊಳು ಚಿಂತೆ ಪಡದಿರು, ಮನದೊಳು ಚಿಂತೆ ಪಡದಿರು. ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ಮನಸ್ಸನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ನಾನಿನ್ನು ಬರಲೇ ಸಹೋದರಿ. ಹಾಗೆ ಆಗಲಿ ಅಣ್ಣ. ಸೌಬಲರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರು ಭಯಂಕರ ಕಾರಾಗೃಹದಲ್ಲಿರಿಸಿ ಚಿತ್ರ ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ಒಬ್ಬೊಬ್ಬರನ್ನಾಗಿ ಹತಗೈದ. ಆ ದುರ್ಯೋಧನಿಗೆ ಏನು ಮಾಡಿದೆ? ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಸಾಕು! ಏನೇ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಹವೇಳನಗೈಯುತ್ತಿರುವ ಆದಮ ಮರುಳುಗಳೇ, ಸಾಕು! ಏನಿ ಬಗೆಯ ಕುಹುಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೂಕಕೂಟದ ಕುಕ್ಷಿಕತೆಯ ಪ್ರವೀಣ,
ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆಯೇ ನಿಮ್ಮಗಳ ಸರಸ ಸಲ್ಲಾಪ ಸತ್ತು. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ನೀತ ದುರಳ ದುರ್ಯೋಧನನೇ, ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗಾರದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಠೋರ ಕಡು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ಈಗಲೂ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ಹೃದಯವೇ ನಡುಗುತ್ತಿರುವುದು. ಒಮ್ಮೆಲೆ ಸಹಸ್ರಾರು ಶೂಲಗಳು ನನ್ನೆದೆಯನ್ನು ಬೀಟಿದಂತೆ ಭಾಸವಾಗುತ್ತಿರುವುದು. ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಳಲೆ ನೀರು, ಅದರಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ, ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ ಸುಯೋಧನ. ನನ್ನ 99 ಮಂದಿ ಸಹೋದರರೆಲ್ಲರೂ ಒಟ್ಟಾಗಿ ನಿರ್ಧರಿಸಿ ಸಾಮೂಹಿಕವಾಗಿ ಉಪವಾಸಗೈದು ಆ ಇಡೀ ಅನ್ನ ಒಳಲೆ ನೀರನ್ನು ನನ್ನ ಕೈಲಿರಿಸಿ ಈ ದೇಹದಲ್ಲಿ ಉಸುರಿ ಬತ್ತದಂತೆ ಮಾಡಿ ಒಬ್ಬೊಬ್ಬರಾಗಿ ಅದರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಚ್ಚಳಿಯದೆ ಉಳಿದು ನಿರಂತರ ಬಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕ್ರೋಶವಾಗಿರುವ ನನ್ನೇ ದೇಹವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡರಿಸಿದರು. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಮಾತ್ಸರ್ಯ ನುಡಿಗಳ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ದುರ್ಯೋಧನ, ನಾವೇನು ಸಾಮಾನ್ಯರೇ? ನಾನು ನಿನ್ನಂತೆ 99 ಮಂದಿ ಸಹೋದರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರತ್ನ ಖಚಿತವಾದ ಸಿಂಹಾಸನವನ್ನು ಅಲಂಕರಿಸಿ ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಿಂದ ಭವಿಷ್ಯವೂ ಆಲಸ್ಯವಾಗುವುದು. ಅಂತೆಯೇ ನಿನ್ನೊಡನೆ ಸೇರಿ ಮಳ್ಳನ್ನು ಮಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು.
ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನುಡಿಯಂತೆ ಹಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಿಲ್ಲಿಸಿದನು. ದುರ್ಯೋಧನ, ಎಂದಿಗೆ ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ನಾಶಪಡಿಸದ ಹೊರತು ಈ ಸರ್ಪಾಕಾರದ ಶಕುನಿಗೆ ಎಲ್ಲಿ ಅದು ಶಾಂತಿ ವಿಶ್ರಾಂತಿ? ಅಣ್ಣ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಸಹೋದರ ಚಿನ್ನರುಂಡೆಗಳಿಂದ ಬೇರ್ಪಡಿಸಿ ನರಕದಲ್ಲಿ ನಿಮಗೆ ನೀರಾಜನವನ್ನು ಮಾಡಿಸುವೆನು. ದುರ್ಯೋಧನ, ದುರ್ಯೋಧನ, ಎಂದಿಗೆ ನಿನ್ನ 99 ಮಂದಿ ಸಹೋದರರನ್ನು ಕೊಂದು ನಿನ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು. ನಿನ್ನನ್ನು ನಾಶಪಡಿಸುವ ಹೊರತು ಇನ್ನೆಲ್ಲಿಹುದು ಶಾಂತಿ ವಿಶ್ರಾಂತಿ? ದುರ್ಯೋಧನ, ನರಕದ ಮಾರ್ಗ ತಾಯಿ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಯಾರೂ ಇಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗನ್ನುವಷ್ಟರಲ್ಲಿಯೇ ನಿನ್ನ ಅದು ಹಾಗಿರಲಿ. ನಾನು ಮಾಡಿರುವುದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಸಿದ್ಧರಿರುವರೆಂದು ದೂತನ ಸಮಾಚಾರವನ್ನು ತಂದಿರುವನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳ ಬಲದಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವೆಲ್ಲವನ್ನು ಕ್ಷಣ ಮಾತ್ರದಲ್ಲೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸುಯಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನಶಾಲಿಯಾದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹವಲ್ಲ ಬಿಡಿಸಿ ಯೋಧನ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಗ್ರಜ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೋಗು, ಆತಿಥ್ಯ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ವಿತನೆ ಕೇಳ್ ಯದು ನಂದನನು. ಅಗ್ರಜಾನ್ವಿತನೆ ಕೇಳ್ ಯದು ನಂದನನು. ದರಿದ್ರಾನ್ವಿತ ವಿದುರ ಗೆಳೆಯನು ಸಂಧಿಸಲ್. ಜನಕುಟೀರಗೆ ಹೋಗಿರ್ಪನೈ. ಜನಕುಟೀರಗೆ ಹೋಗಿರ್ಪನೈ. ಸಹಿಸಲಸದಳವು ಎನಗೆ ಅಗ್ರಜ. ಅಗ್ರಜ, ಸಹೋದರ, ಆ
ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಪುಡಿಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ವಿದುಪತಿಯು ಭಕ್ತರ ಪರ ಇರಬಹುದು. ಇದರಲ್ಲಿ ಇಂಥ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅಗ್ರಜ ನೀನಿನ್ನು ಚಿಂತಿಸಬೇಡ, ಹೋಗುತ್ತಮ್ಮ. ಅಗ್ರಜ, ಕುಲಚಲವೆಂಬ ಗದೆ ಹಿಡಿದ ಪಂಥ ಬಂಟ ಭೀಮನ ಗುಂಡಿಗೆ ಬಿಸಿ ರಕ್ತಪಾನ ಮಾಡದ ಹೊರತು ನನಗೆ ಶಾಂತಿ ಇಲ್ಲ. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಒಪ್ಪರಾದ ದ್ರೋಹಿಗಳ ಮದವ ಮುರಿದ ನಿಕ್ಕಣ ಅಗ್ರಜ, ದುರಪ್ಪರಾದ ದ್ರೋಹಿಗಳ ಮದವ ಮುರಿದ ನಿಕ್ಕಣ ಮುಂಡರನ್ನು ಭೇದಿಸಿ ಕಳವಟೈಸಿ ಬರುವೆನ. ಮುಂಡರನ್ನು ಭೇದಿಸಿ ಕಳವಟೈಸಿ ಬರುವೆನ. ಉದದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನ. ಉದದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನ. ದುರಪ್ಪರಾದ ದ್ರೋಹಿಗಳ ಮದವ ಮುರಿದ ನಿಕ್ಕಣ, ಮದವ ಮುರಿವ ನೀಕ್ಷಣ, ಮದವ ಮುರಿವ ನೀಕ್ಷಣ. ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನೀನು ಕೋಪದಲ್ಲಿದ್ದಾಗ ನಿನ್ನನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಹವೆನಿಸುವುದು. ನೋಡಿದೆಯಾ ಮಾವ, ನನ್ನ ಸಹೋದರನ ಕ್ರೋಧಾಗ್ನಿಯನ್ನ ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಹಾಗೆಯೇ ಇದ್ದಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅವಮಾನವನ್ನು ನೀನು ಹೇಗೆ ತಾನೇ ಸಹಿಸಿಕೊಳ್ಳುವೆ ದುರ್ಯೋಧನ? ಮಾವ, ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ದೇವರೆಂದು ಪೂಜಿಸುವರೋ ಅವರನ್ನೇ ನಾಶಪಡಿಸಿಬಿಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರೋ ಕಾರಣವಿಲ್ಲದೆ ಅವರನ್ನು ಸಂಹರಿಸಿಬಿಟ್ಟ. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡನು. ಅಂಥವನಿಗೆ ಮಾವ, ಹಾಗಾದರೆ ಆ ದಿನ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಮೊದಲು ಕಾಳ ಸರ್ಪದ ವಿಷದ ಅಲ್ಲನ್ನ ಕಿತ್ತು ಬಳಿಕ ಅದರ ಜೊತೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಸಂಗಡ ಹೊರಟಿದ್ದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನೇನೋ ನೀನು ಹೇಳುವಂತಹ ವಂಚಕನೇ. ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ಪಾಪ, ಪುಣ್ಯ, ದಯೆ, ಕರುಣೆ, ಕೌರವೇಶ್ವರ ಇವುಗಳನ್ನು ನೀನು ಎಂದಿನಿಂದ ರೂಢಿಸಿಕೊಂಡಿರುವೆ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಅದೇಕೆ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಇದ್ದರೂ ಇರಬಹುದು. ಒಂದು ವೇಳೆ ನೀನು ಶಾಂತಿಗೆ ಸಮ್ಮತಿಸಿ ಅವರಿಗೆ ರಾಜ್ಯವನ್ನು ಕೊಟ್ಟೆಯಾದರೆ ಕೊಟ್ಟೆಯಾದರೆ ನಿನ್ನ ವಿನಾಶ.
ಅಸಂಭವ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಏನು? ಒಂದು ವೇಳೆ ಅವರಿಗೆ ಕುರುಭೂಮಿ ರಾಜಲಕ್ಷ್ಮಿಯನ್ನು ಸೆಳೆಸಿ ಕುರುಕ್ಷೇತ್ರದಲ್ಲಿ ಕೈ ಹಿಡಿಯಲಿ, ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿಯ ಮೊನೆಯಷ್ಟು ಸಹ ಸ್ಥಳವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಶಾಸ್ತಿಯಾಗಲೇಬೇಕು. ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು. ಮಾವ, ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ನನ್ನ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಬಾ, ನಡೆ ನಡೆ ನಡೆ. ಕೋರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲೆ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ ಮೂಡ? ಎಂದಿಗೆ ನಾನು ನಿನ್ನಪ್ಪನ ಮನೆಗೆ ಕಾಲಿಟ್ಟನು, ಅಂದಿಗೆ ಅದು ಕಾಗೆ ಒಕ್ಕ ಗೂಡೋಯಿತು, ಮಾರಿ ಒಕ್ಕ ಬೀಡೋಯಿತು. ಶೇಕುನಿ ಎಂಬ 3 ಅಕ್ಷರ ಪದದ ಅರ್ಥ ತಿಳಿದಿರುವೆಯಾ ಮೂಡ? ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ. ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯಾ ಮೋಡ? ಇನ್ನೆಷ್ಟು ದಿನ ತಾನೇ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿಹುದೋ ನಿನ್ನ ಮನದಲ್ಲೇ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪೋ? ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ.